ಅಪ್ಪ, ಇದು ಕಷ್ಟ ಅಲ್ಲ, ನನ್ನ ಕಡೆಯಿಂದ ಒಂದು ಸಣ್ಣ ಸೇವೆ. ನೀವೇ ಹೇಳಿದ್ರಲ್ಲ ನನ್ನ ಮಗಳು ನೀರಿನ ಕ್ಯಾನ್ ತರ್ತಾಳೆ ಅಂತ ಹೇಳಿ ನೀವು. ಅಲ್ಲಮ್ಮ, ಸರಿ. ಹಲೋ, ಅಮ್ಮ ಬರ್ತಾ ಇದ್ದೀನಮ್ಮ. ನನ್ನ ಮಗಳು ಸಪ್ತಮಿ ಬರ್ತಿದ್ದಾಳೆ. ಇನ್ನು 5 ನಿಮಿಷದೊಳಗೆ ಅಲ್ಲಿರ್ತಾಳೆ. ಅಪ್ಪ ಅಪ್ಪ, ನಾನು ನೀರ್ ಕ್ಯಾನ್ ಹಾಕ್ ಬರ್ತೀನಿ, ನೀವ್ ಹೋಗಿ ರೆಸ್ಟ್ ಮಾಡಿ. ಅಂಕಲ್, ಅಪ್ಪನ ಕರ್ಕೊಂಡು ಹೋಗಿ, ನನ್ ಗಾಡಿ ಕೂಡ ಇಲ್ಲೇ ಇದೆ. ಸರಿ ಆಯ್ತು. ಅಪ್ಪ, ಈ ಕಡೆ ಬನ್ನಿ. ಬನ್ನಿ. ಅಲ್ಲಮ್ಮ, ನಾನೇ ತಗೊಂಡ್ನಲ್ಲಮ್ಮ. ನಿನ್ ಮಗಳು ಹೋಗ್ತಾಳು ಬಿಡು, ಅವಳು ಗೊತ್ತಿರೋ ಮನೆ ತಾನೆ. ನಾನು ಇಡ್ತೀನಿ. ಅಲ್ಲಮ್ಮ, ಹೋಗ್ ಬರ್ತೀನಿ. ಅಂಕಲ್, ಅಪ್ಪನ್ ಕರ್ಕೊಂಡು ಹೊರಡಿ. ಹೋಗಿ ಅಪ್ಪ. ಹುಷಾರು ಕಂದ. ಹಾ. ನಮ್ ಡಬಲಿ ಸಾರು ಈ ತರ ಇರ್ತಾರಂತ ಅನ್ಕೊಂಡೇ ಇರ್ಲಿಲ್ಲ. ಊರ್ ತುಂಬಾ ಸಾಲ ಮಾಡ್ಕೊಂಡು ಓಡಾಡ್ತಿದ್ದಾರೆ. ನಾಚಿಕೆ ಆಗಲ್ವಾ ಅವ್ರಿಗೆ? ಇಷ್ಟು ದೊಡ್ಡ ಪೋಸ್ಟ್ ಅಲ್ಲಿ ಇದಾರೆ, ಅವರು ದುಡ್ಡು ಮಾಡ್ಕೊಳ್ಳೋದು ಬಿಟ್ಟು ಮೀನಾಮೇಷ ಎಣಿಸ್ತಾ ಇದಾರೆ. ಏನು, ನಿಮ್ಗಳ ತರ ದುಡ್ಡು ಮಾಡ್ಕೋಬೇಕಿತ್ತಾ? ಅದೇ ಒಂದ್ ಫೈಲ್ ಮೂವ್ ಆಗ್ಬೇಕಂದ್ರೆ ಗರಿ ನೋಟ್ ಕೇಳ್ತಿರಲ್ಲ, ಆ ತರ ಎಲ್ಲ ಭಿಕ್ಷೆ ಕೇಳ್ಬೇಕಾಗಿತ್ತಲ್ವಾ? ಆ ತರ ಕೇಳೋದಿದ್ರೆ ನಮ್ ಡಬಲಿ ಇವಾಗ ಲಕ್ಷ ಅಲ್ಲ, ಕೋಟಿ ಸಂಪಾದನೆ ಮಾಡ್ಬೋದಿತ್ತು. ಇದೇ ತಾನೇ ನೀವು ಹೇಳ್ತಾ ಇರೋದು? ಚೆನ್ನಾಗಿ ಹೇಳ್ತಾ ಇದ್ದೀರಾ, ಎಲ್ಲ ನಿಮ್ ತರನೇ ಇರ್ಬೇಕಾಗಿತ್ತು. ಆದ್ರೂ ಎಲ್ರ ಮುಂದೆ ಈ ತರ ಅವಮಾನ ಮಾಡಿಸ್ಕೊಂಬಾರ್ದಾಗಿತ್ತು ಸರ್. ಹೌದು, ತಿರುಗಿಸ್ ಮಾತಾಡ್ಬೇಕಾಗಿತ್ತು. ನೀವೇನು ಅವ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಇನ್ನೇನ್ ಟೈಮ್ ಆಯ್ತು ಸರ್ ಬರೋದು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನು ಇಡ್ತಿದೆ ಇಲ್ಲಿ? ಕೆಲಸ ಮಾಡೋಗಿ, ಹೋಗಿ. ಸಮಿ, ಬಾ ನನ್ನ ಜೊತೆ. ಲೋ ಮಗ, ಕುತ್ಕೋ ಸ್ವಾಮಿ. ಇರ್ಲಿ ಬಿಡು ಮಗ. ಏಯ್, ಕೂರಲ್ಲ. ಸರಿ. ಯಾಕೋ ಮನ್ಸೇ ಸರಿಲ್ಲ ಸ್ವಾಮಿ. ಏನಾಯ್ತು ಮಗ? ಆ ಸ್ಟಾಫ್ಗಳೆಲ್ಲ ಮಾತಾಡ್ತಿದಾರಂತಾನ? ಅವ್ರಗಳ ಬಗ್ಗೆ ತಲೆ ಕೆಡ್ಸ್ಕೋಬೇಡ ಕಣೋ. ಅದಲ್ವೋ. ಮತ್ತೆ ಆ ಫೈನಾನ್ಸಲ್ ರಾಜಹುಲಿಗೆ ದುಡ್ಡು ಹೇಗೆ ಕೊಡೋದಂತಾನ? ಅದಕ್ಕಿನ್ನ ದೊಡ್ಡ ಸಮಸ್ಯೆ ಆಗಿದೆ ಸ್ವಾಮಿ. ಏನು ಗೊತ್ತಾ, ರಾಜೌಲಿ ಆಫೀಸಿಗೆ ಬಂದು ಮಾತಾಡುವಾಗ ನಮ್ಮ ಮಾವ ಇಲ್ಲೇ ಇದ್ರಂತೆ. ರಾಜೌಲಿ ಅವಮಾನ ಮಾಡಿದ್ ನೋಡಿ, ನನಗೆ ಅವಮಾನ ಆಗೋದಕ್ಕೆ ನಮ್ಮ ಮಾವನೇ ಕಾರಣ ಅಂತ ತಿಳ್ಕೊಂಡು ಮನೆಗೆ ಹೋಗಿ ವಿಷ ಕುಡ್ದಿಯಾರೋ. ಏನೋ ಮಗ ನೀನು ಹೇಳ್ತಾ ಇರೋದು? ಅವ್ರು ಯಾಕೆ ವಿಷ ಕುಡಿದ್ರಂತೋ? ಛೇ, ಹೌದು. ಇವಾಗ ಅವ್ರು ಹೇಗಿದ್ದಾರೆ? ಈಗ ಪರವಾಗಿಲ್ಲ, ಹುಷಾರಾಗಿದ್ದಾರೆ. ಆದರೆ ಸಪ್ತಮಿನೇ ತುಂಬ ಬೇಜಾರಾಗಿದ್ದಾಳೆ, ತುಂಬ ಸಂಕಟ ಪಡ್ತಿದ್ಲು. ಒಂದು ಕಡೆ ನನಗೆ ಅವಮಾನ ಆಗಿದ್ದು, ಇನ್ನೊಂದು ಕಡೆ ಅವರ ಅಪ್ಪ ವಿಷ ಕುಡ್ದಿದ್ದು. ಎಲ್ಲನೂ ನೋಡಿ ತುಂಬ ಅಪ್ಸೆಟ್ ಆಗಿದ್ದಾಳೆ. ಇವಳನ್ನ ಹೇಗೆ ಸಮಾಧಾನ ಮಾಡೋದು ಅನ್ನೋದೇ ಗೊತ್ತಾಗ್ತಿಲ್ಲ. ಹೇಗೋ ಸದ್ಯಕ್ಕೆಲ್ಲ ಒಳ್ಳೆ ಮಾತಾಡಿ ಬಂದಿದ್ದೀನಿ. ನೀನು ಸಮಾಧಾನ ಮಾಡೋದ್ಕಿಂತ ಸಮಸ್ಯೆನ ಬಗೆಹರಿಸಿದ್ರೇನೆ ಸಪ್ತಮಿ ಸಿಸ್ಟರ್ ಖುಷಿಯಾಗೋದು. ನೀನು ನೆಮ್ಮದಿಯಾಗಿರ್ಬೋದು. ದಾರಿನೇ ತೋರ್ತಿಲ್ಲ ಸ್ವಾಮಿ. ಸರ್, ತಮ್ಮ ನೋಡಕ್ಕೆ ಕಾಂಟ್ರಾಕ್ಟ್ ಯೋಗರಾಜ್ ಸರ್ ಬಂದಿದ್ದಾರೆ. ಇವನು ಬೇರೆ. ರೀ, ನಾ ಬಿಸಿ ಅಂತ ಹೇಳೋಗ್ರಿ. ಇಲ್ಲ ಮಗ, ಈ ಸಲ ಅವರು ಅಪಾಯಿಂಟ್ಮೆಂಟ್ ತಗೊಂಡೇ ಬಂದಿರ್ತಾರೆ ಕಣೋ. ಇಲ್ಲ ಅಂತ ಹೇಳಕ್ಕಾಗಲ್ಲ. ಬರಕ್ಕೆ ಹೇಳ್ರಿ. ಮಗ, ನೀನ್ ಮಾತಾಡು, ನಾನು ಆಚೆನೇ ಇರ್ತೀನಿ. ಏಯ್ ಇರೋ, ಎಲ್ಲಿಗೆ ಹೋಗ್ತೀಯಾ? ಕೆಲ್ಸಗಳಿದೆ ಕಣೋ. ಆಮೇಲೆ ನೀನ್ ಜಗಳ ಆಡ್ಬೇಡ, ಆರಾಮಾಗಿ ಕುತ್ಕೊಂಡು ಮಾತಾಡು. ಕೋಪ ಕಂಟ್ರೋಲಲ್ಲಿರ್ಲಿ. ಸರಿ. ಸರ್ ನಮಸ್ತೆ. ಕೂತ್ಕೊಳ್ಳಿ. ಏನು ವಿಷಯ? ನಾನು ಅಪಾಯಿಂಟ್ಮೆಂಟ್ ತಗೊಂಡು ನಿಮ್ಮನ್ನು ನೋಡಕ್ಕೆ ಬಂದಿದ್ದೀನಿ. ಕೇವಲ ಬಿಲ್ ಸ್ಯಾಂಕ್ಷನ್ ಮಾಡೋ ವಿಷಯವಾಗಿ ಮಾತ್ರನೇ
ನಿಮ್ಮ ಹತ್ರ ಮಾತಾಡೋಕೆ ಬಂದಿರೋದು. ನಿಜವಾಗ್ಲೂ ನೋಡಿದ್ರೆ ನಾನು ನಿನಗೆ ಚಿಕ್ಕಪ್ಪ ಆಗಬೇಕು. ನಿನ್ನ ಚಿಕ್ಕಪ್ಪ ಆಗಿ ನಿನ್ನ ಹತ್ರ 2 ನಿಮಿಷ ಮಾತಾಡ್ಬೋದಾ? ನನಗೆ ಯಾವ ರಕ್ತ ಸಂಬಂಧನೂ ಬೇಕಾಗಿಲ್ಲ. ನೀನು ಚಿಕ್ಕಪ್ಪ ಅಲ್ಲ, ನನ್ನ ಶತ್ರು. ನೀವು ಬರೀ ನನ್ನ ಶತ್ರು ಅಷ್ಟೇ. ಒಂದು ಕೆಲಸದ ಬಗ್ಗೆ ಏನು ಮಾತಾಡಬೇಕು ಅದನ್ನು ಮಾತಾಡಿ ಹೋಗ್ತಾ ಇರಬೇಕು. ಅರ್ಥ ಆಯ್ತಾ? ನೀನು ಏನು ಬೇಕಾದ್ರೆ ಅನ್ಕೋಬೋದು, ಆದರೆ ನಿನ್ನ ಮೇಲಿರೋ ಕಾಳಜಿ ನನಗೆ ಯಾವತ್ತೂ ಕಡಿಮೆ ಆಗೋದಿಲ್ಲ. ಏನು ಹೊಸ ನಾಟಕ ಶುರು ಆಗ್ತಿದೆ? ಹೊಸ ನಾಟಕ ಅಲ್ಲ, ಹೊಸದಾಗಿ ಶುರುವಾಗ್ತಾ ಇರೋ ಸಮಸ್ಯೆ ಬಗ್ಗೆ ಹೇಳ್ತಾ ಇದ್ದೀನಿ. ರಾಜ ಹುಲಿ ಅನ್ನೋ ಫೈನಾನ್ಸರ್ ಆಫೀಸಿಗೆ ಬಂದು ಗಲಾಟೆ ಮಾಡಿದಂತೆ, ನಿಜಾನ? ನೀನು ಅವನಿಗೆ 10 ಲಕ್ಷ ರೂಪಾಯಿ ದುಡ್ಡು ಕೊಡದೇ ಇರೋದಕ್ಕೆ ನಿನ್ನ ಅವನ ಕಾಲಿಗೆ ಬಿದ್ದು ಕ್ಷಮೆ ಕೇಳೋ ಥರ ಮಾಡಿದಂತೆ, ನಿಜಾನ? ಅದನ್ನ ಕೇಳಿ ನನಗೆ ಎಷ್ಟು ಕೋಪ ಬಂತು ಗೊತ್ತಾ? ಹಂಗೆ ನನ್ನ ರಕ್ತ ಕೊತ ಕೊತ ಅಂತ ಕುದೀತಾ ಇತ್ತು. ಇದನ್ನೇ ರಕ್ತ ಸಂಬಂಧ ಅಂತ ಹೇಳೋದು. ನಾನು ಏನಾದ್ರೂ ಇಲ್ಲಿ ಇದ್ದಿದ್ರೆ ಅವನಿಗೆ 2 ಬಿಟ್ಟು ನಿನ್ನ ಕಾಲ್ಗೆ ಬೀಳೋ ಹಾಗೆ ಮಾಡ್ತಾ ಇದ್ದೆ. ಮಾಡ್ತಿದ್ದೆಲ್ಲ ಮಾಡ್ತೀನಿ. ಸದ್ಯದಲ್ಲೇ ಅವನೇ ನಿನ್ನ ಹತ್ರ ಬಂದು ಕ್ಷಮೆ ಕೇಳೋಗ್ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಯೋಗರಾಜನೇ ಅಲ್ಲ. ಹೇಳು ಶ್ರೀಮಂತು, ಏನ್ ಮಾಡ್ಲಿ? ಅವನ್ ಕೈ ಕಾಲು ಮುರಿಸ್ಲಾ ಅಥವಾ ಬೀದಿಯಲ್ಲಿ ಮೆರವಣಿಗೆ ಮಾಡಿಸ್ಲಾ? ಏನ್ ಮಾಡಿಸ್ಲಿ ಅಂತ ನೀನು ಹೇಳು, ನಾನು ಮಾಡಿಸ್ತೇನೆ. ನೋಡಿ, ಕೆಟ್ಟದಾಗ ಬೈಕು ಮುಂಚೆ ಬಂದಿಷ್ಟ ಏನಂತ ಹೇಳಿ ಹೋಗ್ತಾ ಇರಿ, ಇಲ್ಲಾಂದ್ರೆ ಇಲ್ಲಿ ನಡೆಯೋದೇ ಬೇರೆ. ಸರಿ, ನಿನಗಿಷ್ಟ ಇಲ್ಲ ಅಂದಮೇಲೆ ನಾನು ಯಾವ ವಿಷಯದಲ್ಲೂ ತಲೆ ಹಾಕಲ್ಲ, ಬಿಟ್ಬಿಡ್ತೀನಿ ಬಿಡು. ಈಗ ನಾನು ಬಂದ ವಿಷಯ ಏನಂದ್ರೆ, ವಿಜಯನಗರದಲ್ಲಿ ಒಂದು ಹೊಸ ಬಿಲ್ಡಿಂಗ್ನ ಕಟ್ಟು ಮುಗಿಸಿದ್ದೀನಿ. ಆದರೆ ಆ ಬಿಲ್ ಅಮೌಂಟು ಇನ್ನೂ ರಿಲೀಸ್ ಆಗಿಲ್ಲ. ನೀನು ಬಿಲ್ಲನ್ನ ನೋಡಿ ಅಮೌಂಟ್ನ ರಿಲೀಸ್ ಮಾಡಿದ್ರೆ ನನಗೆ ತುಂಬ ಚೆನ್ನಾಗಿರೋದು. ನೀವು ಕಟ್ಟಿರೋ ಬಿಲ್ಡಿಂಗ್ ಸರಿಯಿಲ್ಲ ಅಂತ ತುಂಬ ಕಂಪ್ಲೇಂಟ್ ಬರ್ತಿದೆ. ಮೊದಲು ನಾನು ಅಲ್ಲಿಗೆ ಬಂದು ಬಿಲ್ಡಿಂಗ್ ಕರೆಕ್ಟಾಗಿದೆಯಾ, ಮೆಟೀರಿಯಲ್ ಕರೆಕ್ಟಾಗಿ ಹಾಕಿದ್ರೆ ಅಂತ ಚೆಕ್ ಮಾಡಬೇಕು. ಗೋಲ್ಮಾಲ್ ಮಾಡದೆ ಸರಿಯಾಗಿ ಕಟ್ಟಿದ್ರೆ ಮಾತ್ರ ನಾನು ಅಮೌಂಟ್ ರಿಲೀಸ್ ಮಾಡೋದಕ್ಕಾಗೋದು. ಅಲ್ಲ, ನೀವೇನು ಈ ಥರ ಹೇಳ್ತಾ ಇದ್ದೀರಲ್ಲ? ನಾನು ಈ ಟೆಂಡರ್ನ ತಗೊಂಡು ಯಾರ್ಯಾರಿಗೆ ಎಷ್ಟು % ಕೊಡಬೇಕೋ ಅದೆಲ್ಲ ಕೊಟ್ಟು ಮುಗಿಸಿದ್ದೀನಿ. ಬೇಕಿದ್ರೆ ನಿಮಗೆ ಎಷ್ಟು ಬೇಕಂತೇಳಿ, ಎಷ್ಟು ಬೇಕಾದ್ರೂ ಹಣ ಕೊಡ್ತೀನಿ. ಅದನ್ನು ಬಿಟ್ಟು ಬಿಲ್ಲನ್ನ ಚೆಕ್ ಮಾಡ್ತೀನಿ, ಸ್ಯಾಂಕ್ಷನ್ ಮಾಡೋದಿಲ್ಲ ಅಂತ ಹೇಳದಾಡಬೇಡಿ. ಏನೋ ಲಂಚನಾ?